ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕುವಂಥ ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಒಂದು ಪ್ರೀವಿಯಸ್ ವಿಡಿಯೋನಲ್ಲಿ ನೀವು ನೋಡಿರ್ಬೋದು. ಅದೇ ಡಿಸೈನ್ನ ಸ್ವಲ್ಪ ಚೇಂಜಸ್ ಮಾಡಿ ಹಾಕಿದ್ದೀನಿ. ಮೊದಲಿಗೆ ಬಟ್ಟೆಗೆ 2 ಸರಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈ ಥರ ಬಿಗ್ ಸೈಜ್ ಬೀಡನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೀವು ಸಿಲ್ವರ್ ಬೀಡ್ಸ್ ಆದರೂ ತೊಗೋಬೋದು, ಕಾಪರ್ ಬೀಡ್ ಯಾವುದಾದ್ರೂ ತೊಗೋಬೋದು, ಕಟಿಂಗ್ ಬೀಡ್ ಆದರೂ ತೊಗೋಬೋದು. ತೊಗೊಂಡ್ಬಿಟ್ಟು ಬೀಡನ್ನ ಲಾಕ್ ಮಾಡಿದ ಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಈಗ ಅದ್ರ ಪಕ್ಕದಲ್ಲಿ 2 ಬೀಡ್ ಲಾಕ್ ಮಾಡಿದ್ದು ಸೇರಿಸ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 4 ಚೈನ್ ಹಾಕ್ತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಆದಮೇಲೆ 1 2 3 ಚೈನ್ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈ ಥರ ಬೀಡ್ಸ್ ತೊಗೊಳ್ತಾ ಇದ್ದೀನಿ ನಾನು. ಇದ್ರ ಬದಲು ನಾನು ಪ್ರೀವಿಯಸ್ ವಿಡಿಯೋಲಿ ಹಾಕಿರೋದಕ್ಕೂ ಇದಕ್ಕೂ ಬೀಡ್ಸು ಸ್ವಲ್ಪ ಚೇಂಜಸ್ ಇದೆ. ಅಲ್ಲಿ ಸರ್ಕಲ್ ಬೀಡ್ ತೊಗೊಂಡಿದೆ ಸ್ಮಾಲ್ ಸೈಜು. ಬೀಡ್ ಲಾಕ್ ಆದಮೇಲೆ 3 ಚೈನ್ ಹಾಕಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ 1-2 ಪಾಯಿಂಟ್ನಷ್ಟು 2ರಿಂದ 3 ಚೈನ್ ಹಿಂದ್ಗಡೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 1 2 3 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈಗ ನೋಡಿ ಇಲ್ಲಿ ಒಂದು ಬೀಡ್ ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ಟು, 4 ಚೈನು, ಮತ್ತು 4 ಚೈನ್ ಲಾಕ್ ಆದಮೇಲೆ 3 ಚೈನು, ಒಂದು ಬೀಡು ಮತ್ತು 3 ಚೈನು ಲಾಕ್, 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಇಲ್ಲಿ ಏನು ಬೀಡ್ ಹಾಕಿ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಟ್ರಿಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ ನಾನು. ಟ್ರಿಬಲ್ ಕ್ರೋಶೆ ಆದಮೇಲೆ 1 ಹಾಕಿದ್ದೀನಿ. ಇವಾಗ ಮತ್ತೆ ಸೂಜಿ ಮೇಲೆ ಮತ್ತೆ 2 ಸರಿ ದಾರ ತಗೋಬೇಕು. ದಾರ ತೊಗೊಂಡ್ಬಿಟ್ಟು 3 ಚೈನ್ ಒಳಗಡೆ ಹೋಗಿ ದಾರ ತಂದು 2ರಿಂದ 1 2ರಿಂದ 1 2ರಿಂದ 1 ಟ್ರಿಬಲ್ ಕ್ರೋಶೆನ ಹಾಕಬೇಕಿದೆ. ಬೇಕು ಅಂದರೆ ನಿಮಗೆ ಟ್ರಿಬಲ್ ಕ್ರೋಶೆ ಬೇಡ ಅಂದರೆ ಮಾಮೂಲಿ ಕಂಬನೂ ಹಾಕ್ಬೋದು, ಅಂದರೆ ಡಬಲ್ ಕ್ರೋಶೆಟ್ನೂ ಸಹ ಹಾಕ್ಬೋದು. ಟ್ರಿಬಲ್ ಕ್ರೋಶೆಟ್ನ ಇಲ್ಲಿ ನಾನು 7ರಿಂದ 8 ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ತೀನಿ. ಅಂದರೆ 7 ಆದರೂ ಹಾಕ್ಬೋದು, 8 ಆದರೂ ಹಾಕ್ಬೋದು. ಈ 3 ಚೈನ್ ಗ್ಯಾಪ್ ಒಳಗಡೆ ತುಂಬ ಜಾಸ್ತಿ ಬೇಡ, ಟೈಟ್ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಫಸ್ಟಿಗೆ 8 ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ತಾಯಿದ್ದೀನಿ. 2ರಿಂದ 1 2ರಿಂದ 1 2ರಿಂದ 1 ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಈ ಥರ ಟ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ನಾನು ಟೋಟಲಾಗಿ 8 ಹಾಕಿದ್ದೀನಿ. ಈಗ 8ನೇದು ಹಾಕ್ತಾಯಿದ್ದೀನಿ. ನೀವು ಇದನ್ನು ಒಂದು ಸ್ಕಿಪ್ ಮಾಡಿ 7 ಹಾಕಿ ಕರೆಕ್ಟಾಗಿ ಆಗುತ್ತೆ, ತುಂಬ ಟೈಟ್ ಆಗುತ್ತೆ. ಅದಕ್ಕೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ನೆಕ್ಸ್ಟ್ ಬೀಡ್ ಪಕ್ಕ 3 ಚೈನ್ ಇತ್ತಲ್ಲ ಈ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 2ರಿಂದ 1 ಇಲ್ಲೂ ಸಹ ನಾನಿದು ಫಸ್ಟ್ ಆರ್ಚ್ ಬಂದು 8 ಟ್ರಿಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. ನೀವು 7 ಹಾಕಿ ಕರೆಕ್ಟ್ ಆಗುತ್ತೆ. ನಾನು 8 ಹಾಕಿಬಿಟ್ಟಿದ್ದೀನಿ. ಇವಾಗ ಈ ಕಡೆಗೂ 8 ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ 1 2 3 4 5 6 7 8 ಇವಾಗ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಇದು 4 ಚೈನು, ಇದು ಬೀಡ್ ಹಾಕಿದ ಲಾಕ್. ಇದ್ರ ಪಕ್ಕ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದಕ್ಕೆ ಈ ಆರ್ಚ್ನ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಪ್ರತಿಯೊಂದು ಕಂಬದ ಮೇಲೆ ಹೋಲ್ಸ್ಗಳು ಕಾಣ್ತಾ ಇದೆಯಲ್ಲ, ಈ ಹೋಲ್ಸ್ಗಳ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಹೋಗ್ಬೇಕಂದ್ರೆ ಲಾಕ್ ಆದರೂ ಆಯಿತು, ಸಿಂಗಲ್ ಕ್ರೋಶೆಟ್ ಆದ್ರೂ ಎರಡೂ ಒಂದೇ. ನೋಡಿ ಒಳಗಡೆ ಹೋಗಿ ದಾರ ತಂದು ಲಾಕ್, ಆ ಹೋಲ್ ಒಳಗಡೆ ಸೂಜಿ ತೋರಿಸ್ಬಿಟ್ಟು ದಾರ ತಂದು ಲಾಕ್. ಸೂಜಿ ಒಳಗಡೆ ಸೂಜಿನ ಕಂಬದ ಮೇಲಿರೋ ಹೋಲ್ಗೆ ಸೂಜಿ ತೋರಿಸ್ಬಿಟ್ಟು ದಾರ ತಂದು ಲಾಕ್ ಮಾಡ್ಕೊಂಡು ಹೋಗಬೇಕು. ಬಿಗಿನರ್ಸ್ ತುಂಬ ಈಸಿಯಾಗಿ ಹಾಕ್ಬೋದು. ತುಂಬ ಬೀಡ್ಸ್ ಏನು ಬೇಡ ಅನ್ನೋರಿಗೆ ಈ ಡಿಸೈನ್ನ ನೀವು ಚೂಸ್ ಮಾಡಿ ಕೊಡ್ಬೋದು. 8 ಕಂಬದ ಮೇಲೆ 8 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಹಾಕಿದ ಮೇಲೆ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಈಗ ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಆ ಚೈನ್ ಒಳಗಡೆಗೆ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ನೋಡಿ 3 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಈಗ ಮತ್ತೆ ಕಂಬದ ಮೇಲೆ ಹೋಲಿಗೆ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೊಂಡು ಹೋಗಬೇಕು.
ಇಲ್ಲಿನೂ ಸಹ 8 ಇದಾವಲ್ಲ, 8ಕ್ಕೂ ಒಂದೊಂದು ಸಿಂಗಲ್ ಕ್ರೋಶೆಟ್ನ ಹಾಕೊಂಡು ಹೋಗಬೇಕು. ನೀವು ನಾನು ನೆಕ್ಸ್ಟ್ ಆರ್ಚಿಗೆ ನಾನು 7 ಟ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಆ ಥರ ಮಾಡ್ಕೊಳ್ಳಿ. ಇದು ಸ್ವಲ್ಪ ಟೈಟ್ ಅನಿಸ್ತು, ಹಾಗಾಗಿ ನಾನು ಒಂದು ಇದು ಹೇಳ್ತಾ ಇದ್ದೀನಿ ಅಷ್ಟೇ. 8 ಬೇಡ, 7 ಸಿಂಗಲ್ ಕ್ರೋಶೆ 8 ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ಪ್ರತಿಯೊಂದು ಹೋಲ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಹಾಕಿಬಿಟ್ಟು ಆ ಆರ್ಚ್ನ ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ ಸ್ವಲ್ಪ ಟೈಟ್ ಅನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅದ್ರ ಪಕ್ಕದಲ್ಲಿ ಇದನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈ ಆರ್ಚ್ ಫುಲ್ಲು ಕಂಪ್ಲೀಟ್ ಆಗುತ್ತೆ. ತುಂಬ ಬೀಡ್ಸ್ ಬೇಡ ನನಗೆ, ಈ ಡಿಸೈನ್ನ ಚೂಸ್ ಮಾಡ್ಬೋದು. ನೋಡಿ ಅಲ್ಲಿನೂ 2 ಸಿಂಗಲ್ ಕ್ರೋಶೆಟ್ ಕಾಣುತ್ತೆ, ಇಲ್ಲೂ 2 ಸಿಂಗಲ್ ಕ್ರೋಶೆಟ್ ಕಾಣೋದ್ರಿಂದ ನೀಟ್ ಫಿನಿಶಿಂಗ್ ಇರುತ್ತೆ. ಮತ್ತು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ, ಬೀಡ್ ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು ಮತ್ತೆ 4 ಚೈನ್ ಹಾಕಬೇಕು. ಬಟ್ಟೆಗೆ ಲಾಕ್ ಮಾಡಬೇಕು. ಇವಾಗ 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಬೇಕು. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈ ಬೀಡನ್ನ ದಾರದಲ್ಲಿ ಪೋಣಿಸ್ಕೊಂಡು ಬೀಡ್ ಲಾಕ್ ಮಾಡಿಬಿಟ್ಟು ಅದಾದ ನಂತರ 3 ಚೈನ್ಗಳನ್ನ ಹಾಕಬೇಕು. ಹಾಕಿಬಿಟ್ಟು ನೋಡಿ ಸ್ವಲ್ಪ ಬೆಂಡ್ ಆಗ್ತಾ ಇದೆ, ಹಾಗಾಗಿ ಈ ಇದರಲ್ಲಿ ನಾನು ಬರೀ 7 ಕಂಬಗಳನ್ನ ಹಾಕ್ತಾಯಿದ್ದೀನಿ, ಅಂದರೆ 7 ಟ್ರಿಬಲ್ ಕ್ರೋಶೆಗಳನ್ನ ಹಾಕಿ ತೋರಿಸ್ತೀನಿ. ಇವಾಗ ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಈ ಏನು 3 ಚೈನ್ ಇದೆಯಲ್ಲ, ಆ 3 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಇಲ್ಲಿ ನೀವು ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. ಟೋಟಲಾಗಿ ಇಲ್ಲಿ 7, ಆ ಬೀಡ್ ಆದಮೇಲೆ 2 ಚೈನ್ ಹಾಕಿಬಿಟ್ಟು ಮತ್ತೆ ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ನಂದು ಕ್ಲಿಪ್ಪು ಮಿಕ್ಸ್ ಆಗಿಬಿಟ್ಟಿದೆ, ಹಾಗಾಗಿ ನಂದು ಹಾಕುವಾಗ ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ನಾನಿಲ್ಲಿ ನಿಮಗೆ ಇಲ್ಲಿಂದ ನಾನು ನೆಕ್ಸ್ಟ್ ಹೇಳ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ 7 ಕಂಬ ಆದಮೇಲೆ 2 ಚೈನ್ ಹಾಕಬೇಕು. ಮತ್ತು ಆ ಕಡೆಗೆ ಮತ್ತೆ 3 ಚೈನ್ ಇದೆಯಲ್ಲ ಅಲ್ಲಿ ಮತ್ತೆ ಕಂಬಗಳನ್ನ ಹಾಕಿಬಿಟ್ಟು ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡು ಅದೇ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಸಿಂಗಲ್ ಕ್ರೋಶೆಟ್ ಪ್ರತಿಯೊಂದು ಹೋಲ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಫಸ್ಟ್ ಏನು ಆರ್ಚ್ ನಾನು ತೋರಿಸಿದ್ನಲ್ಲ ಅದೇ ಥರನೇ ಈ ಸೆಕೆಂಡ್ ಆರ್ಚ್ ವಿಡಿಯೋ ಮಾಡಿದ್ದೆ, ಬಟ್ ಕ್ಲಿಪ್ಪು ಮಿಸ್ ಆಗಿ ಹೋಗ್ಬಿಟ್ಟಿದೆ, ಡಿಲೀಟ್ ಆಗಿದೆ. ಸೇಮ್ ಪ್ರೊಸೀಜರ್ನೇ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಈ ಆರ್ಚ್ ಕಂಪ್ಲೀಟ್ ಮಾಡಬೇಕಷ್ಟೇ. ಫಸ್ಟ್ನೇ ಆರ್ಚಿಗೆ ನಾನು 8 ಹಾಕಿದ್ದೆ, ನೋಡಿ ಸ್ವಲ್ಪ ಫೋಲ್ಡ್ ಕಾಣ್ತಾ ಇದೆ. ಈ ಥರ ಬೇಡ, ನೀವು ಇಲ್ಲಿ ತೋರಿಸಿದ್ನಲ್ಲ ಇದಕ್ಕೆ 7 ಕಂಬಗಳನ್ನ ಹಾಕ್ಬಿಟ್ಟು ಮಾಡಿ ನೋಡಿ, ತುಂಬ ಈಸಿಯಾಗಿ ಆಗುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ದಾರಕ್ಕೆ ಬಂದು ನಾನಿಲ್ಲಿ ಅಲ್ಲೇನು 3 ಚೈನ್ ಹಾಕಿದ್ವಲ್ಲ, 2 ಚೈನ್ ಹಾಕಿ 3 ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ, ಅಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಅಲ್ಲಿ 137 ದಾರನ ಕುಚ್ಚು ಕಟ್ಬೋದು. ಒಂದೊಂದು ಸರಿಗೆ ತುಂಬ ಕಮ್ಮಿಯಾಗಿ ಕಾಣುತ್ತೆ, 120 100 ಎಲ್ಲ, ಅದಕ್ಕೆ 130 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಇಲ್ಲಿ ನಾನು ಪ್ರೀವಿಯಸ್ ವಿಡಿಯೋಲಿ ಮಾಡಿರೋಂತಹ ನಿಮಗೆ ಡಿಸೈನ್ನ ತೋರಿಸ್ತೀನಿ ನೋಡಿ. ಇದಕ್ಕೂ ಅದಕ್ಕೂ ಸ್ವಲ್ಪನೇ ಡಿಫ್ರೆನ್ಸು, ತುಂಬ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನು ಅಂದರೆ ನಾನು ಒಂದು ಕಂಬ ಆದಮೇಲೆ ಒಂದು ಕಂಬಕ್ಕೆ ಒಂದು ಬೀಡ್ಸ್ ಹಾಕಿದ್ದೀನಿ. ಮತ್ತು ಇಲ್ಲಿ ನಾನು ಕುಚ್ಚನ್ನ ಜಾಸ್ತಿ ಕಡೆ ಕಟ್ಟಿದ್ದೀನಿ. ಅಂದರೆ ನೋಡಿ ಆರ್ಚಿಗೊಂದು ಕಟ್ಟಿದ್ದೀನಿ, ಆರ್ಚ್ ಅಕ್ಕಪಕ್ಕ ಒಂದು ಕಟ್ಟಿದ್ದೀನಿ. ಇಲ್ಲಿ ನಾನು ಬೀಡ್ಸ್ ತೊಗೊಂಡಿದ್ದೀನಿ, ಬಟ್ ಇಲ್ಲಿ ಕುಚ್ಚು ಕಟ್ಟಿದ್ದೀನಿ. ಇಲ್ಲಿ ಬಂದು ಬೀಡ್ಸ್ಗಳನ್ನ ಹಾಕಿದ್ದೀನಿ. ಇಲ್ಲಿ ಬೀಡ್ಸ್ ಇಲ್ಲದೇ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡೋಗಿದ್ದೀನಿ. ಇಲ್ಲಿ 137 ಕುಚ್ಚು ಕಟ್ಟಿದ್ದೀನಿ, ಅಲ್ಲಿನೂ ಸಹ 137 ಕುಚ್ಚು ಕಟ್ಟಿದ್ದೀನಿ. ಒಂದು ಆರ್ಚ್ ಪಕ್ಕ ಒಂದು ಬೇಕು ಅಂದರೆ ಫುಲ್ ಬ್ರೈಡಲ್ ಕುಚ್ಚು ಬೇಕಂದರೆ ಈ ಡಿಸೈನ್ನ ಚೂಸ್ ಮಾಡಿಕೊಡಿ. ಹಾಗೆ ಸಿಂಪಲ್ ಆಗಿರಲಿ, ನಮಗೆ ಏನಂದರೆ ಕುಚ್ಚು ಜಾಸ್ತಿ ಬೇಡ ಮತ್ತು ಬೀಡ್ ಜಾಸ್ತಿ ಬೇಡ ಅಂದರೆ ಈ ಡಿಸೈನ್ನ ಹಾಕ್ಕೊಡ್ಬೋದು ನೀವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಾದರೂ ಕುಚ್ಚು ಹಾಕೋರು ಯಾರಿಗಾನಿದ್ರೆ ಈ ಥರ ಡಿಸೈನ್ ಹಾಕ್ಕೊಡಿ ಅಂತ ಹಾಕಿಸ್ಕೊಂಡು ನೀವು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.